ಗಬ್ಬು ವಾಸನೆ ಕುಡಿದ್ರೆ ತಲೆನೋವು ತಾನಾಗೇ ಬರುತ್ತೆ ಸ್ವಾಮಿ. ಗಬ್ಬು ವಾಸನೆ ಎಲ್ಲಿಂದಪ್ಪ ಬರುತ್ತೆ ಅಂತೀರಾ? ಕಸದಿಂದ ಬರುತ್ತಲ್ಲ ಸ್ವಾಮಿ. 2012ರಲ್ಲಿ ಬೆಂಗಳೂರಿಗರ ಪಾಲಿಗೆ ತಲೆನೋವು ನ್ಯೂಸ್ ಅಂದ್ರೆ ಕಸಾನೆ. ಹಾಗಾದ್ರೆ ಬನ್ನಿ ತಲೆನೋವು ಸುದ್ದಿ 2012 ನೋಡೇ ಬಿಡೋಣ. ನಮ್ಮ ಬೆಂಗಳೂರು ಅಂದರೆ IT ಸಿಟಿ, ಸಿಲಿಕಾನ್ ಸಿಟಿ ಅಂತೆಲ್ಲ ಫೇಮಸ್ ಆಗಿಬಿಟ್ಟಿದೆ ಕಣ್ರಿ. ಅಂದಹಾಗೆ ಇತ್ತೀಚೆಗೆ ಗಾರ್ಬೇಜ್ ಸಿಟಿ ಅಂತಲೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡ್ತೋ. ಈ ಸಿಟಿಯಲ್ಲಿದ್ದ ಜನರು ಮೂಗು ಬಾಯಿ ಮುಚ್ಕೊಂಡು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಅದೇ ಇವತ್ತಿನ ತಲೆನೋವು ಸುದ್ದಿ. ಬೆಂಗಳೂರು ಇಲ್ಲಿದ್ದವರಿಗೆ ಗೊತ್ತು ಬೆಂಗಳೂರು ಹೇಗಿದೆ ಅಂತ. ನಮ್ಮ ಹಳ್ಳಿ ಜನರಿಗೆ ಬೆಂಗಳೂರಿನಲ್ಲಿ ಇದ್ದಾರೆ ಅಂದ್ರೆ ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಇಲ್ಲಿದ್ದವರಿಗೆ ಗೊತ್ತು ಬೆಂಗಳೂರಿನ ನಿಜವಾದ ಪರಿಸ್ಥಿತಿ. ಇಷ್ಟೆಲ್ಲ ಪೀಠಿಗೆ ಯಾಕಪ್ಪ ಅಂದ್ರೆ ಹೆಸರಿಗೆ ಮಾತ್ರ ಸಿಲಿಕಾನ್ ಸಿಟಿ. 2012ರಲ್ಲಿ ಹತ್ರ ಹೋಗಿ ನೋಡಿದ್ರೆ ಗಬ್ಬೆದ್ದು ನಾತ ಬರ್ತಾ ಇತ್ತು. ಇಲ್ಲಿ ಜನರಿಗೂ ಜವಾಬ್ದಾರಿ ಅನ್ನೋದು ಸ್ವಲ್ಪನೂ ಇಲ್ಲ. ಜನಪ್ರತಿನಿಧಿಗಳಿಗಂತೂ ಮೊದಲೇ ಇಲ್ಲ. ಹಂಗ ದಿನ ಬೆಳಗಾದ್ರೆ ಜನರು ಮುಚ್ಕೊಂಡು ಓಡಾಡುವ ವಾತಾವರಣ ಇತ್ತು ಕಣ್ರಿ. ಗಲ್ಲಿಯಲ್ಲೂ ಗಬ್ಬುನಾತ ಬರೋಕೆ ಶುರುವಾಗಿತ್ತು. ಇಷ್ಟಾದ್ರೂ BBMP ಅವರು ಮಾತ್ರ ಅಂದು ತಲೆ ಕೆಡಿಸಿಕೊಳ್ಳದೆ ಕಾಲಹರಣ ಮಾಡಿದ್ರು. ಸಬ್ಜೆಕ್ಟ್ ಬಗ್ಗೆ ಇಷ್ಟು ಸಮಸ್ಯೆ ಆದ್ರೆ ನಮ್ಮ ಆಡಳಿತ ಎಲ್ಲಿ ಹೋಗಿದೆ ಪೂಜಾ ಮಹಾಪೌರ? ಎಲ್ಲಿ ಬಿಗಿ ಇದೆ? ಯಾರು ಕೇಳ್ತಾರೆ? ನಮ್ಮ ಸಮಸ್ಯೆಗಳನ್ನ ಯಾರು ಸ್ಪಂದನೆ ಮಾಡ್ತಾರೆ ಪೂಜಾ ಮಹಾಪೌರ? ವಾರ ಅಥವಾ ತಿಂಗಳಂತಿದೆ, ದಯವಿಟ್ಟು ನಾನು ಗಮನಿಸಿ ಒಂದ್ಸಲ ಅವಲೋಕನ ಮಾಡ್ಬೇಕಂತ ಕೊಡ್ತಾ ಇದ್ದೀನಿ ಪೂಜಾ ಮಹಾಪೌರ. ಪೂಜಾ ಮಹಾಪೌರ ಅವರೇನು ತಪ್ಪು ಹೇಳಿಲ್ಲ. ಬೌದ್ಧ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಕುಡಿಯಲು ಕಾವೇರಿ ನೀರು ಹೇಳಿದ್ದೀನಿ ಚಂದ್ರಶೇಖರ್. ಯಾರು ಮನೆಯಲ್ಲಿ ರೈನ್ ವಾಟರ್ ಪೂಜಾ ಮಹಾಪೌರ ತಾವು ಬೇಕಾದ್ರೆ ವಿಚಾರಿಸಬಹುದು. ನೀವೇ ನೋಡಿ ಹೇಗೆ ಕಸದ ರಾಶಿ ಬಿದ್ದಿತ್ತು ಅಂತ. ನಮ್ಮ ರಾಜಕಾರಣಿಗಳಿಗೆ ನಗರದ ನೈರ್ಮಲ್ಯದ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅನ್ನೋದಕ್ಕೆ ಇವರ ವರ್ತನೆಯೇ ಸಾಕ್ಷಿ. ಒಂದು ಉಪಚುನಾವಣೆಗೆ ಪ್ರತಿದಿನ ಘಟಾನುಘಟಿ ರಾಜಕಾರಣಿಗಳೆಲ್ಲ ಊಟ ನಿದ್ದೆ ಬಿಟ್ಟು ಚುನಾವಣೆ ಪ್ರಚಾರದಲ್ಲಿ ಪಾಲ್ಗೊಳ್ತಾರೆ. ಬೀದಿಗಳಲ್ಲೂ ಬ್ಯಾನರ್ಗಳು ರಾರಾಜಿಸುತ್ತೆ. ಆದರೆ ನಗರದ ಸಮಸ್ಯೆ ಬಗೆಹರಿಸಬೇಕು ಅಂದಾಗ ಯಾರೂ ಅತ್ತ ಮೂಸಿ ಕೂಡ ನೋಡಲ್ಲ. ಇವರೇ ಅಲ್ವಾ ನಮ್ಮ ನಾಯಕರು ಅಂದ್ರೆ. BBMP ಹಾಗೂ ಸರ್ಕಾರಕ್ಕೆ ಹೈಕೋರ್ಟ್ ಇನ್ನೆಷ್ಟು ಬಾರಿ ಚೀಮಾರಿ ಹಾಕಬೇಕು. ಪ್ರತಿ ವಿಚಾರಣೆ ವೇಳೆ ಕೋರ್ಟು ಕಸ ವಿಲೇವಾರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಲೇ ಇತ್ತು. ಆದರೂ BBMP ಅವರು ಮಾತ್ರ ಡೋಂಟ್ ಕೇರ್ ಪಾಲಿಸಿ ಅನುಸರಿಸಿ ಜನರಿದ್ದ ಹಿಗ್ಗ ಮಗ್ಗ ಉಗಿಸಿಕೊಂಡ್ರು. ಕಚ್ಚಾ ದಾಸ್ ಆಗಿದೆ. ಹೇಳೋರು ಯಾರಿಲ್ಲ, ಬರೋರೆಲ್ಲ ಪಾರ್ಟಿಯಲ್ಲಿ ಯಾರು ಬರಲ್ಲ. ಇಲ್ಲಿ ಎಲ್ಲ ಕಳ್ಳರಾಗ್ಬಿಟ್ಟಿದ್ದಾರೆ ಬ್ರಿಟಿಷರೆಲ್ಲ. ಅವ್ರು ಒಟ್ಟು ಅವ್ರು ನೋಡ್ತಾರೆ, ಪಬ್ಲಿಕ್ ಯಾರು ನೋಡಲ್ಲ ಅವರು. ಈ ಕಚರಾ ಅವ್ರದ್ದು ಇಲ್ಲಿ ಗಾರ್ಬೇಜ್ ತುಂಬ ಆಗಿಬಿಟ್ಟಿದೆ. ಇದು ಅವೆನ್ಯೂ ರೋಡು, ರಾಣಿಪೇಟು, ಇದು ಚಿಕ್ಕಪೇಟು ಎಲ್ಲ ಡೈಲಿ ಅದೇ. ಮುಂಚೆ ಇಲ್ಲಿ ತುಂಬ ಕಸ್ಟಮರ್ ಬರ್ತಾ ಇದ್ರು. ಜಾಗ ಪಾರ್ಕಿಂಗ್ ಏನೋ ಜಾಗ ಇಲ್ಲ ಅಲ್ಲಿ. ಗಾಡಿ ನಡೆಯೋಕ್ಕೆ ಜಾಗ ಏನೂ ಇಲ್ಲ ಅಲ್ಲಿ. ಸ್ವಲ್ಪ ನಡೆಯೋಕ್ಕಾಗಲ್ಲ. ತುಂಬ ಕಳಚವರು. ಆಮೇಲೆ ಇದು ಡೈಂಗು ತುಂಬ ಆಗಿಬಿಟ್ಟಿದೆ ಇಲ್ಲಿ. ನಮ್ಮ ಮನೆಯಲ್ಲಿ ನಮ್ಮ ಹುಡುಗನ ಆಗಿಬಿಟ್ಟಿದೆ ಡೈಂಗು. ವಾಸನೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಹೋಗಕ್ಕೆ ಬರೋಕ್ಕಾಗಲ್ಲ ಇಲ್ಲಿಂದ. ಇಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ತುಂಬಾನೇ ಕಸ ಆಗಿದೆ. ಒಂದಕ್ಕಿಂತ ಎರಡರಷ್ಟು ಕಸ ಆಗಿದೆ. ಎಲ್ಲಿ ಕಾಲಿಡಕ್ಕೂ ಆಗ್ತಾ ಅಸಹ್ಯ ವಾಸನೆ. ಜೊತೆಗೆ ಮಕ್ಕಳುಗಳು ಬರ್ತಾ ಇದ್ದಾರೆ. ಮಕ್ಕಳುಗಳ ಆರೋಗ್ಯ ಏನಾಗುತ್ತೆ ಅನ್ನೋದು BBMP ಅವರು ಒಂಚೂರಾದ್ರೂ ಗಮನ ಕೊಡಬೇಕಲ್ವಾ? ಅದನ್ನ ಬಿಟ್ಟು ಅದೆಲ್ಲ ಫ್ಲೇವರ್ ಮೇಲೆ ಹೋಗ್ಲಿ, ಅಲ್ಲೂ ಮೂಗು ಮುಚ್ಕೊಂಡು ಓಡಾಡಬೇಕು. ಹೆಂಗೆ ನಾವು ಈ ಜನಗಳ ಸಂದಿನಲ್ಲಿ ಓಡಾಡುವಾಗ ಕಸದ ಕಡೆ ಗಮನ ಕೊಡೋದಾ ಅಥವಾ ಈ ಟ್ರಾಫಿಕ್ ಕಡೆ ಗಮನ ಕೊಡೋದಾ? ಹೇಗೆ ಮಕ್ಕಳು ಹಿಡ್ಕೊಂಡು ಓಡಾಡೋದು? ಮಾರ್ಕೆಟಿಗೆ ನಾವು ಬರೋದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಬರೀ ಹಸುಗಳು ಈ ವ್ಯವಸ್ಥೆನೇ ಅಸಹ್ಯ ಅನಿಸಿದೆಪ್ಪ. ಇಲ್ಲಿ ತುಂಬ ಗಲೀಜಿದೆ. ಇಲ್ಲಿ ಕಸ ಎಲ್ಲ ಹಾಕಿದ್ದಾರೆ. ವೆಹಿಕಲ್ ತುಂಬ ಓಡಾಡಕ್ಕೆ ಆಗ್ತಲ್ಲ ಅವ್ರ ಕೈಲಿ. ಇಲ್ಲಿ ನಾವು ನಡ್ಕೊಂಡು ಬರೋರು ತುಂಬ ಗಲೀಜು ವಾಸನೆ ಬರ್ತದೆ. ನಡ್ಕೊಂಡು ಬರೋಕ್ಕಾಗಲ್ಲ. BMC ಇವರು ಕಾರ್ಪೊರೇಷನ್ ಅವರು ಒಂದು ಸ್ವಲ್ಪ ಎಚ್ಚರಿಕೆ ತಗೊಂಡು ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು.
ಅಂದು ಕಸದ ಸಮಸ್ಯೆ ಬಿಬಿಎಂಪಿಯ ಕುತ್ತಿಗೆಗೆ ಬಂದಿತ್ತು. ಜಂಗೀಪುರ ಮಂಡೂರಿನಲ್ಲಿ ಕಸ ವಿಲೇವಾರಿ ಮಾಡೋಕೆ ಏನೇ ಆದರೂ ಬಿಡಲ್ಲ ಅಂತ ಸ್ಥಳೀಯರು ಪಣತೊಟ್ಟು ಪ್ರತಿಭಟನೆಗೆ ಇಳಿದುಬಿಟ್ಟಿದ್ರು. ಸರ್ಕಾರ ಹಾಗೂ ಬಿಬಿಎಂಪಿ ಮುಂದೇನ್ ಮಾಡಬೇಕು ಅನ್ನೋ ಧರ್ಮ ಸಂಕಟಕ್ಕೆ ಸಿಲುಕಿಕೊಂಡಿದ್ದು ನಿಜ ಕಣ್ರಿ. ಇದೇ ಕಸದ ಸುದ್ದಿ ಅಮೆರಿಕದ ಪತ್ರಿಕೆಯಲ್ಲೂ ಪ್ರಿಂಟ್ ಆಗಿತ್ತು. ನಮ್ಮ ಬೆಂಗಳೂರಿನ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗಿದ್ದು ಅವತ್ತೇ. ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಸುದ್ದಿಯಾದ್ರೂ ಕೂಡ ಬಿಬಿಎಂಪಿಯವರ ಪ್ರಕಾರ ಅದು ಮಾಮೂಲಿ ಸುದ್ದಿಯಂತೆ. ಬೆಂಗಳೂರಿನ ಸಾಧನೆ ಕುರಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ಲಾಘನೆ ಸಿಕ್ಕರೆ ಎಲ್ಲರಿಗೂ ಸಂತೋಷವೇ, ಗೊತ್ತಾಗಿರಲಿಲ್ಲ. ಆದ್ರೆ ಪ್ರತಿ ಸರಿ ಆ ಗೌರವ ಸಿಗೋದಿಲ್ಲ ಸ್ವಾಮಿ. ಕೆಲವೊಂದು ಬಾರಿ ಛೀ ಥೂ ಅಂತಲೂ ಹೋಗ್ತಾರೆ. ನಮ್ಮ ಬೆಂಗಳೂರಿನ ಕಸ ಸಮಸ್ಯೆ ಸಪ್ತ ಸಾಗರ ದಾಟಿ ಅಮೆರಿಕದಲ್ಲೂ ಸುದ್ದಿಯಾಗಿತ್ತು ಸ್ವಾಮಿ. ನಾವು ಹೇಳ್ತಾ ಇರೋದು ಸತ್ಯ ಸ್ವಾಮಿ. ಅಮೆರಿಕಾದ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿರೋ ಬಗ್ಗೆ ವರದಿಯಾಗಿರೋದು ಬೆಂಗಳೂರಿಗರು ತಲೆ ತಗ್ಗಿಸುವಂತೆ ಮಾಡಿತ್ತು. ಬಿಬಿಎಂಪಿ ಉದಾಸೀನತೆ ನಿರ್ಲಕ್ಷ್ಯವನ್ನಷ್ಟೇ ಅಲ್ಲ, ಬೆಂಗಳೂರಿನ ನಾಗರಿಕರ ವರ್ತನೆಯ ಕುರಿತು ಇದರಲ್ಲಿ ಬರೆಯಲಾಗಿತ್ತು. ಬೆಂಗಳೂರಿನ ಜನ ತಾವು ಹಾಕುವ ಕಸ ಮನೆಯಿಂದ ಹೊರ ಹೋದರೆ ಸಾಕು ಎಂಬ ಮನೋಭಾವದವರು. ಆದರೆ ಕಸ ವಿಲೇವಾರಿ ವಿಚಾರದಲ್ಲಿ ನಮ್ಮದು ಜವಾಬ್ದಾರಿ ಇದೆ ಎಂಬ ಜಾಗೃತಿ ಇಲ್ಲ ಎಂಬ ವಿಷಯದತ್ತಲೂ ಗಮನ ಸೆಳೆಯಲಾಗಿತ್ತು. ಒಟ್ಟಿನಲ್ಲಿ ಬೆಂಗಳೂರಿನ ಕೊಳೆತ ವಾಸನೆ ಅಮೆರಿಕದಲ್ಲೂ ಸಖತ್ ಸುದ್ದಿಯಾಯಿತು ಮ್ಯಾನ್. ಅಂದು ಎಲ್ಲಿ ನೋಡಿದ್ರು ಕಣ್ಣಿಗೆ ಬೀಳುವ ಕಸದ ರಾಶಿ ಬಿಬಿಎಂಪಿಯ ಅಸಮರ್ಪಕತೆಗೆ ಹಿಡಿದ ಕನ್ನಡಿಯಾಗಿತ್ತು. ಈ ಬಗ್ಗೆ ಮೇಯರ್ನ ಕೇಳಿದ್ರೆ ನ್ಯೂಯಾರ್ಕ್ನಲ್ಲೂ ಇದೇ ರೀತಿ ಸಮಸ್ಯೆ ಉಂಟಾಗಿತ್ತು, ಅದರಲ್ಲಿ ಏನು ವಿಶೇಷ ಇಲ್ಲ, ಆದರೂ ಈ ಸಮಸ್ಯೆಯನ್ನ ಇನ್ನು ಕೆಲವೇ ದಿನಗಳಲ್ಲಿ ಬಗೆಹರಿಸ್ತೀನಿ ಅಂತ ಮತ್ತದೇ ಮಾತುಗಳನ್ನಾಡಿದ್ರು. ಬೆಂಗಳೂರು ಅಭಿವೃದ್ಧಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಉಂಡಾಡಿ ಮತ್ತೆ ರಸ್ತೆನಲ್ಲಿ ಗಲೀಜು ಮಾಡುವಂಥದ್ದು, ಸಾರ್ವಜನಿಕರಿಗೆ ತೊಂದರೆ ಮಾಡುವಂಥದ್ದು ಸಾಕಷ್ಟು ಕಡೆ ಬೆಂಗಳೂರಲ್ಲಿದೆ. ಅದನ್ನು ತಡೆಗಟ್ಟೋದ್ರಿಗೆ ಈಗಾಗಲೇ ನಾವು ಈ ಪ್ರಾಣಿಗಳಿಗೂ ಲೈಸೆನ್ಸ್ ತಗೊಬೇಕು ಅಂತೇಳಿ ಒಂದು ಕಾನೂನು ಮಾಡಿದ್ದೀವಿ. ಏನು ಬಂದಿದ್ದೀವಿ ಕಳಂಕನ ನಾವು ಆದಷ್ಟು ಬೇಗ ಈ ಕಳಂಕ ರಹಿತ ಗಾರ್ಬೇಜ್ ನಿಂದ ಹೊರಗೋಗಿ ಏನು ನಮ್ದು ಗಾರ್ಡನ್ ಸಿಟಿ ಆಗಿದೆಯೋ ಆ ಸಿಟಿ ಮಾಡೋದ್ರಿಗೆ ಎಲ್ಲರೂ ಸಹಕಾರ ನಮ್ಗೆ ಏನು ಬಂದಿದೆ ಕಳಂಕನ ನಾವು ಆದಷ್ಟು ಬೇಗ ಈ ಕಳಂಕ ರಹಿತ ಗಾರ್ಬೇಜ್ ನಿಂದ ಹೊರಗೋಗಿ ಏನು ನಮ್ದು ಗಾರ್ಡನ್ ಸಿಟಿ ಆಗಿದೆಯೋ ಆ ಸಿಟಿ ಮಾಡೋದ್ರಿಗೆ ಎಲ್ಲರೂ ಸಹಕಾರ ನಮ್ಗೆ ಏನು ಬಂದಿದೆ ಕಳಂಕನ ನಾವು ಆದಷ್ಟು ಬೇಗ ಈ ಕಳಂಕ ರಹಿತ ಗಾರ್ಬೇಜ್ ನಿಂದ ಹೊರಗೋಗಿ ಏನು ನಮ್ದು ಗಾರ್ಡನ್ ಸಿಟಿ ಆಗಿದೆಯೋ ಆ ಸಿಟಿ ಮಾಡೋದ್ರಿಗೆ ಎಲ್ಲರೂ ಸಹಕಾರ ನಮ್ಗೆ. ಇನ್ನು ಕೆಲ ಕಡೆ ಮಾಂಸ ಕೊಳೆತು ದುರ್ನಾತ ಬರ್ತಾ ಇತ್ತು. ಏನು ಮಾಡದೆ ಅಸಹಾಯಕರಾದ ಜನರು ಮೂಗ್ ಮುಚ್ಕೊಂಡು ಬಿಬಿಎಂಪಿ ಅವರಿಗೆ ಎಡಿ ಶಾಪ ಹಾಕುತ್ತಾ ತಿರುಗಾಡಿದ್ರು. ನಿಜ ಹೇಳ್ಬೇಕಂದ್ರೆ 2012ರಲ್ಲಿ ಕಸದ ಸಮಸ್ಯೆಯೇ ಬೆಂಗಳೂರಿನವರಿಗೆ ದೊಡ್ಡ ತಲೆನೋವು. ಆದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹರಾಜಾಗಿರೋದು ವಿಷಾದದ ಸಂಗತಿ. ಇನ್ನು ಅನ್ಯಗ್ರಾಜ್ಯಗಳು ಕೂಡ ಬೆಂಗಳೂರಿನ ಕಸ ಸಮಸ್ಯೆ ಕುರಿತು ಲೇವಡಿ ಮಾಡಿದ್ರು ಆಶ್ಚರ್ಯವಿಲ್ಲ. ಇನ್ನೊಂದಾದ್ರೂ ಇಂಥ ಪರಿಸ್ಥಿತಿ ಬರೋ ಮೊದಲೇ ಪಾಲಿಕೆ ಎಚ್ಚೆತ್ಕೊಳ್ಬೇಕು. ಈಗ ಸದ್ಯ ಆ ಸಮಸ್ಯೆ ಇಲ್ಲ ಬಿಡಿ, ಆದ್ರೆ ಹೋದ ಮಾನ ಮತ್ತೆ ಬರುತ್ತಾ ನೀವೇ ಹೇಳಿ. ಕಸ ಕಸ ಕಸ, ಈ ಕಸದ ಸಮಸ್ಯೆಯ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಹೋಗ್ಲಿ ಬಿಡಿ, ಇದು ಈ ಹೊತ್ತಿನ ತಲೆನೋವು ಸುದ್ದಿ. ಮತ್ತಷ್ಟು ತಲೆ ತಿನ್ನೋ ಸುದ್ದಿಗಳನ್ನು ಹೊತ್ತು ನಾವು ನಿಮ್ಮ ಮುಂದೆ ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.